ಜೀವನದಿ ಕಾವೇರಿಯ ಸಂರಕ್ಷಣೆಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕೊಡಗು ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿದವು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕೊಡಗು ಅಭಿವೃದ್ಧಿ ಸಮಿತಿ, ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಮತ್ತಿತರ ಸಂಘಟನೆಗಳ ಪ್ರಮುಖರು ಕಾವೇರಿ ನದಿ ಕಲುಷಿತಗೊಳ್ಳುವುದನ್ನು ಮತ್ತು ನದಿ ದಂಡೆ ಒತ್ತುವರಿಯಾಗುವುದನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭ ಕೊಡಗು ಅಭಿವೃದ್ಧಿ ಸಮಿತಿ ಜಿಲ್ಲಾಧ್ಯಕ್ಷ ಪ್ರಸನ್ನ ಭಟ್ ಮಾತನಾಡಿ, ಕೊಡಗು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಹಾಗೂ ಕಾವೇರಿ ನದಿ ಹರಿಯುವ ಪ್ರದೇಶಗಳಲ್ಲಿ ಘನತ್ಯಾಜ್ಯ, ಪ್ಲಾಸ್ಟಿಕ್ ವಸ್ತುಗಳು, ಹೋಟೆಲ್ ಮತ್ತು ವ್ಯಾಪಾರಿಕ ತ್ಯಾಜ್ಯಗಳನ್ನು ನದಿಗೆ ಹಾಗೂ ನದಿ ತೀರದ ಪ್ರದೇಶಗಳಿಗೆ ಅಕ್ರಮವಾಗಿ ಎಸೆತಾ ಇರುವುದು ಅತ್ಯಂತ ವಿಷಾದನೀಯವೆಂದರು. ಬೆನ್ನೆಲುಬಾದ ರೈತರಿಗೆ ನಾವು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಮತ್ತು ಈ ಹೇಳಿಕೆಯನ್ನು ಮುಂದುವರಿಸ್ತೀನಿ. 20 ದಿನಗಳ ಹಿಂದೆ ಕೊಡಗು ಅಭಿವೃದ್ಧಿ ಸಮಿತಿಯು ನಮ್ಮೆಲ್ಲರ ಕನ್ನಡ ಪರ ರಕ್ಷಣಾ ವೇದಿಕೆಯವರು ಹಾಗೂ ರೈತರ ಮುಖಂಡರ ಜೊತೆ 20 ದಿನಗಳ ಹಿಂದೆ ಇವರಿಗೆ ಒಂದು ಜಿಲ್ಲಾಧಿಕಾರಿಗಳಿಗೆ ಕಾವೇರಿ ಉಳಿಸಿ, ತ್ಯಾಜ್ಯವನ್ನು ನೀರು ಬಿಡ್ತಿರೋದನ್ನು ಹಾಗೂ ಒತ್ತುವರಿಯಾಗಿರೋದನ್ನು, ಬಫರ್ ಝೋನಲ್ಲಿರುವಂಥ ಕಟ್ಟಡಗಳನ್ನು ಕೂಡಲೇ ತೆರವುಗೊಳಿಸಬೇಕು ಅಂತ ಕಾರ್ಯಕ್ಕೆ ಕೈ ಹಾಕಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದ್ವಿ. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಟ್ರಾನ್ಸ್ಫರ್ ಆಗೋ ಸಮಯ ಬಂತೋ ಏನೋ, ನೆಕ್ಸ್ಟ್ ಬಂದು ಜಿಲ್ಲಾಧಿಕಾರಿ ನೋಡ್ಕೊಳ್ಳಿ ಅನ್ನೋ ಮನೋಭಾವದಲ್ಲಿದ್ದಾರೆ ಏನೋ ಗೊತ್ತಿಲ್ಲ. ಅದನ್ನಿನ್ನೂ ಕಾರ್ಯರೂಪಕ್ಕೆ ತಂದಿಲ್ಲ ಅನ್ನೋದು ನಮಗೆ ಮನದಟ್ಟಾದ ಮೇಲೆ ಎಲ್ಲ ನಮ್ಮ ರೈತರ ಮುಖಂಡರು ಕನ್ನಡ ರಕ್ಷಣಾ ಪರ ವೇದಿಕೆಯವರೆಲ್ಲ ಇವತ್ತು ಪುನಃ 2ನೇ ಸರಿ ಬಂದಿದ್ದೀವಿ ಗಡುವು ಕೊಡಲಿಕ್ಕೆ. ಇದು ಅಂತಿಮ ಗಡುವಾಗಿ ನಾವು ಬಂದು ನಿಂತಿರೋದು. ಇವರು ಮುಂದೆ ಟ್ರಾನ್ಸ್ಫರ್ ಆಗಲಿ ಬಿಡಲಿ, ರೆಸಲ್ಯೂಷನ್ ಪಾಸ್ ಮಾಡಿ ಕ್ರಮ ಕೂಡಲೇ ಇವತ್ತೇ ಜರುಗಿಸಬೇಕು ಅಂತ ಒತ್ತಾಯಕ್ಕಾಗಿ ಇದು ಒಂದು ಗಡುವಿನ ಕಾರ್ಯಕ್ರಮ, ಒಂದು ಮನವಿ, ನಮ್ಮ ಗೌರವಕ್ಕಾಗಿ ಮನವಿ ಕೊಡ್ತಿದ್ದೇವೆ ಹೊರತು ಇದು ಗಡುವಿನ ಕಾರ್ಯಕ್ರಮ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ತಕ್ಷಣ ಇವರು ಮನವಿ ತಗೊಂಡ ತಕ್ಷಣ ಕಾರ್ಯಪ್ರವೃತ್ತರಾಗದೆ ಹೋದರೆ ಮುಂದಿನ ತಿಂಗಳು 21ನೇ ತಾರೀಕು ಒಂದು ಅಂದಾಜು ನಮ್ಮ ರೈತ ಮುಖಂಡರು ಮತ್ತು ನಮ್ಮ ಹೋರಾಟಗಾರರ ಕೂತು ತೀರ್ಮಾನ ಮಾಡಿ ಒಂದು ಅರಣ್ಯ ಭವನದಿಂದ ಜಿಲ್ಲಾಧಿಕಾರಿಗೆ ಸಂಪೂರ್ಣವಾಗಿ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ, ಸಾವಿರಾರು ಜನ ಬಂದು ಮುತ್ತಿಗೆ ಹಾಕಿ ಆ ಕಾರ್ಯ ಆ ಕ್ಷಣದಿಂದಲೇ ಆಗೋ ತನಕ ನಮ್ಮ ರೈತ ಮುಖಂಡರಾಗಲಿ, ಕನ್ನಡ ಪರ ಸಂಘಟನೆ ಆಗಲಿ, ಕೊಡಗು ಅಭಿವೃದ್ಧಿ ಸಮಿತಿ ಆಗಲಿ ಇದನ್ನು ಖಂಡಿತವಾಗಲೂ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ. ಅವತ್ತು ಇತರ ಘಟನೆಗಳೇನಾರು ಆದರೆ ಜಿಲ್ಲಾ ಆಡಳಿತನೇ ನೇರ ಹೊಣೆ ಆಗುತ್ತೆ. ಆದ್ದರಿಂದ ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ಇದೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಹೋರಾಟಗಾರರ ಪರವಾಗಿ ಕೂಡಲೇ ಇವತ್ತು ಮನವಿ ತಗೊಂಡ ತಕ್ಷಣ ಒಂದು ಮೀಟಿಂಗ್ ಕರೆದು ಇದರ ಬಗ್ಗೆ ತಕ್ಷಣ ಕಾರ್ಯಾಚರಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಹೈಕೋರ್ಟ್ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದೆ ಇಲ್ಲಿಯ ಸ್ಥಳೀಯ ಆಡಳಿತಗಳಿಗೆ. ಏನು ಬಫರ್ ಝೋನ್ ಜಾಗ ಇದೆ ಕಾವೇರಿದು, ಅದನ್ನೆಲ್ಲವನ್ನು ಕೂಡ ಸರ್ವೆ ಮಾಡಬೇಕು ಮತ್ತು ಯಾರೆಲ್ಲ ಕೊಳಚೆಯನ್ನು ಬಿಡ್ತಾರೆ ಅದರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡು ವರದಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಸರ್, ಈಗಾಗಲೇ ಹೈಕೋರ್ಟ್ದು ನಮಗೆ ಏನಂತ ಪ್ರತಿಯೊಂದು ನಮಗೆ ಮಾಹಿತಿ ತೊಗೊಂಡಿದ್ದೀವಿ. ಆದರೆ ಇಲ್ಲಿ ಕೆಲವರು ದೊಡ್ಡ ಉದ್ಯಮಿಗಳು ಅವರ ಒಂದು ಇನ್ಫ್ಲೂಯೆನ್ಸ್ ನಡೀತಾ ಇದೆ. ಹೋಮ್ ಸ್ಟೇ ಅನ್ನೋದು ಸಣ್ಣ ಕಾನ್ಸೆಪ್ಟ್ ಇಟ್ಕೊಂಡು ರಿಸಾರ್ಟ್ ಕಾನ್ಸೆಪ್ಟ್ ಅನ್ನೋದು ದೊಡ್ಡ ಹೋಟೆಲ್ಗಳು, ಉದ್ಯಮಿಗಳು ಇವರ ಮೇಲೆ ಒತ್ತಡ ತರುವಂಥ ಕಾರ್ಯಕ್ರಮ ಆಗಿದೆ. ಕೋರ್ಟ್ಗೆ ಕೊಟ್ಟಂತಹ ತೀರ್ಪು ಸಹಿತ ಹಾಗೂ ಮನವಿ ಸಹಿತ ಇವರು ತಿರಸ್ಕೃತ ಮಾಡಿಕೊಂಡು ಇವರು ಅವ್ರ ಜೊತೆಗೆ ನಮಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ನಮಗೆ ಮಾಹಿತಿ ಬಂದಂಗೆ ನಾವು ಅರ್ಜಿ ಕೊಟ್ಟು ಆದ ಮೇಲೆ ಒಂದು 20ಗಿಂತ 23 ನಮ್ಮ ಹೊಳೆ ಬದಿಯಲ್ಲಿ ಇವರು ಕನ್ವರ್ಷನ್ ಕೊಟ್ಟಿದ್ದಾರೆ. ಅದು ಸಹಿತ ನಾವೀಗ ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿ ಹಾಕಿದ್ದೀವಿ. ನಾವು ಮನವಿ ಕೊಟ್ಟರು ಇನ್ನೂ ಹೊಳೆ ಪಕ್ಕದಲ್ಲಿ ಇವರು ಕನ್ವರ್ಷನ್ಗೆ ಆರ್ಡರ್ ಮಾಡ್ತಿದ್ದಾರೆ ಅಂದರೆ ಇವರು ನಿಜವಾಗ್ಲೂ ಕಾವೇರಿ ಬಗ್ಗೆ ಇವ್ರಿಗೆ ಚಿಂತನೆ ಇಲ್ದಿರೋರು. ಆದ್ದರಿಂದ ಇವತ್ತು ನಾವು ತಿರ್ಗಾ ಮತ್ತೊಮ್ಮೆ ಇವರು ಕೊಡ್ತಿರೋದು ಯಾಕಂದರೆ ಕೂಡಲೇ ಅದನ್ನು ನಿಲ್ಲಿಸಬೇಕು. ನಾವು ಗಡುವು ಕೊಡ್ತಾನೇ ಇದ್ದೀವಿ. 20 ವರ್ಷದಿಂದ ಹೋರಾಟ ನಡೀತಿದೆ ಕಾವೇರಿದು. ಆದರೆ ಕಾವೇರಿ ಹೋರಾಟದ ಹಿಂದೆ ಅದನ್ನು ಹತ್ತಿಕ್ಲಿಕ್ಕೋಸ್ಕರ ಅವರು ಐಡಿಯಾ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಬಂದಿರೋರು ಪ್ರತಿಯೊಬ್ಬರು ರೈತ ಮುಖಂಡರು, ಕನ್ನಡ ಪರ ರಕ್ಷಣಾ ವೇದಿಕೆಯವರೆಲ್ಲ ಹುಲಿಗಳು ಬಂದಂಗೆ ಬಂದಿದ್ದಾರೆ, ಹೇಡಿಗಳು ಬಂದಂಗೆ ಬಂದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟ ಹೇಗಿರುತ್ತೆ ಅನ್ನೋದು ಜಿಲ್ಲಾಧಿಕಾರಿಗಳು ಕನಸಿನಲ್ಲೂ ನೆನೆಸ್ಕೊಳ್ಳೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಕಾರ್ಯದರ್ಶಿ ಎಂಎ ದಾವೂದ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಅಣ್ಣಯ್ಯ ಸೇರಿದಂತೆ ಕೊಡಗು ಅಭಿವೃದ್ಧಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಲವ, ಕಾರ್ಯದರ್ಶಿ ಪ್ರಮೋದ್ ಸೇರಿದಂತೆ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.